ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದಂಥ ಹ್ಯಾಂಡ್ ಬ್ಯಾಗನ್ನು ಹೇಗೆ ಹೊಲಿಯೋದು, ಅದು ಕೂಡ ರೈಸ್ ಬ್ಯಾಗನ್ನು ಯೂಸ್ ಮಾಡಿ ಅಂತ ನೋಡೋಣ. ನಾನಿಲ್ಲಿ ಈಗಾಗಲೇ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 10 ಇಂಚು ಅಗಲ ಇದೆ, ಹಾಗೆ 9 ಇಂಚು ಉದ್ದ ಇದೆ. ಈ ರೀತಿಯಾದ 2 ಪೀಸಸ್ ಬೇಕಾಗತ್ತೆ. ಹಾಗೆ ಅದೇ ಅಳತೆಯಲ್ಲಿ ನಾನಿಲ್ಲಿ ರೈಸ್ ಬ್ಯಾಗ್ ಅನ್ನು ಕೂಡ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ರೈಸ್ ಬ್ಯಾಗ್ ಅನ್ನ ಈ ತರ ಅಡಿಗಡೆ ಇಟ್ಕೊಂಡು ಮೇಲ್ಗಡೆ ಮೇನ್ ಬಟ್ಟೆಯನ್ನ ಇಟ್ಕೊಂಡು ಈ ತರ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ನಾನು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಈಗ ನಾನು ಎರಡೂ ಕಡೆಗೂ ಅದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನಿಲ್ಲಿ ಹ್ಯಾಂಡಲ್ಸ್ ಮಾಡೋದಕ್ಕೋಸ್ಕರ 2 ಬಟ್ಟೆಗಳನ್ನ ತಗೊಳ್ತಾ ಇದ್ದೀನಿ. ಹಾಗೆ ಇದರ ಅಳತೆ 15 ಇಂಚು ಉದ್ದ ಸಾಕಾಗತ್ತೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 15 ಇಂಚ್ ಉದ್ದದ 2 ಪೀಸಸ್ ನನಗೆ ಬೇಕು. ಹಾಗೆ ಇದರ ಅಗಲ 3 ಇಂಚ್ ಆಗುವಷ್ಟು ಇದೆ. ಈಗ ಇದನ್ನ ನೋಡಿ, ಈ ತರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಮಾಡ್ಕೊಂಡ್ರೆ ಒಂದು ಬೆಲ್ಟ್ ರೆಡಿ ಆಗತ್ತೆ. ಇದೇ ರೀತಿಯಾಗಿ 2 ಪೀಸಸ್ಗೂ ಮಾಡ್ಕೊಂಡ್ರೆ 2 ಬೆಲ್ಟ್ಸ್ ರೆಡಿ ಆಗತ್ತೆ. ಸೊ ಈ ತರ ಮಾಡಿಬಿಟ್ಟು ನಾನು 2 ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡೆ ನೋಡಿ. ಈಗ ಏನ್ ಮಾಡ್ತೀನಿ ಅಂದ್ರೆ, ಈ ಮೇನ್ ಬಟ್ಟೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಇನ್ನೊಂದು ಪಾರ್ಟ್ಗೂ ಕೂಡ ಇದೇ ರೀತಿಯಾಗಿ ಒಟ್ಟಿಗೆ ಇಟ್ಕೊಂಡು ಒಟ್ಟೊಟ್ಟಿಗೆ ನಾವು 2 ಕಡೆಗೂ ಮಾರ್ಕ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ 3 ಫಿಂಗರ್ ಡಿಸ್ಟೆನ್ಸ್ಗೆ ಈ ರೀತಿಯಾಗಿ ಮತ್ತೊಮ್ಮೆ ಆ ಕಡೆ ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕ್ ಮಾಡ್ಕೊಂಡಿರುವಂತಹ ಜಾಗದಲ್ಲಿ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋದಾಗತ್ತೆ. ಸೊ ನೋಡಿ, ಬೆಲ್ಟ್ ಅನ್ನ ಈ ತರ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಬೇಕು. 2 ಕಡೆಗೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಆಯ್ತು. ಈಗ 2 ಕಡೆಗೂ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಸೊ ನಂದು ಬೆಲ್ಟ್ ಅಟ್ಯಾಚ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಇದೇ ಅಳತೆಯಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದನ್ನ ಇವಾಗ ನೆಕ್ಸ್ಟ್ ಅದನ್ನ ಯೂಸ್ ಮಾಡ್ತೀನಿ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಕಾಣ್ತಿರುವಂತ ಈ ರೈಸ್ ಬ್ಯಾಗು ಮತ್ತೆ ಎಕ್ಸ್ಟ್ರಾ ಬಟ್ಟೆಗಳೇನಾದ್ರೂ ಇದ್ರೆ ಕಟ್ ಮಾಡ್ಕೊಂಡು ಇವಾಗಲೇ ನೀಟ್ ಫಿನಿಶಿಂಗ್ ಮಾಡ್ಕೊಂಡ್ ಬಿಡ್ಬೇಕು. ಈಗ ನಾನು ನೀಟ್ ಮಾಡ್ಕೊಂಡಿದ್ದಾಯ್ತು. ಇದಾದ್ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ಲೈನಿಂಗ್ ಬಟ್ಟೆಯನ್ನ ಈ ಒಂದು ಬೆಲ್ಟ್ ಏನು ಅಟ್ಯಾಚ್ ಮಾಡಿದೀನಿ ಅದ್ರ ಮೇಲೆ ಈ ತರ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. ಸೊ 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಇದನ್ನ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಈ ಒಂದು ಬ್ಯಾಗ್ ಮಾಡೋದಕ್ಕೆ ಯಾವುದೇ ಜಿಪ್ ಅನ್ನ ಬಳಸ್ತಾ ಇಲ್ಲ. ಹಾಗಾಗಿ ಇದು ಒಂದು ಓಪನ್ ಆಗಿರುವಂತಹ ಬ್ಯಾಗ್ ಆಗಿರುತ್ತೆ. ಹಾಗಾಗಿ ತುದಿ ಕಡೆ ಫಿನಿಶಿಂಗ್ ಈ ತರ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಈಗ ಈ ತರ ಸ್ಟಿಚ್ ಆಯ್ತಲ್ವಾ, ಇವಾಗ ಇದನ್ನ ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಬಿಟ್ಟು ನೀಟಾಗಿ ಅದನ್ನ ಬೆಲ್ಟ್ ಎಲ್ಲ ಹೊರಗೆ ತೆಗೆದು ನಂತರ ಅಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ನೋಡಿ, ಈ ತರ ಇಟ್ಕೊಂಡು ನಂತರ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. 2 ಕಡೆಗೂ ಸೇಮ್ ಮಾಡಿದ್ರೆ ಆಯ್ತು. ಈಗ 2 ಕಡೆಗೂ ನಾನು ಈ ತರ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಹಾಗೆ 4 ಕಡೆಗೆ ಸ್ಟಿಚ್ ಅನ್ನ ಹಾಕೊಂಡಿದೀನಿ. ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಇದು. ಈಗ ಏನ್ ಮಾಡ್ಬೇಕು ಅಂದ್ರೆ, ನಾನು ಇದಕ್ಕೆ ವೆಲ್ಕ್ರೋ ಅನ್ನ ಬಳಸ್ತಾ ಇದ್ದೀನಿ. ನಿಮ್ ಹತ್ರ ಇದ್ರೆ ಯೂಸ್ ಮಾಡಬಹುದು, ಇಲ್ಲದೆ ಇದ್ರೆ ನಿಮ್ಮ ಹತ್ರ ಮ್ಯಾಗ್ನೆಟಿಕ್ ಬಟನ್ಸ್ ಏನಾದ್ರೂ ಇದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು. ಇಲ್ಲದೆ ಇದ್ರೆ ಹಾಗೆ ಕೂಡ ಓಪನ್ ಆಗಿ ಇರಬಹುದು ಬ್ಯಾಗು, ಏನ್ ತೊಂದರೆ ಏನಿಲ್ಲ. ಈಗ ನಾನು ಒಂದ್ ಸೈಡು ಈ ತರ ವೆಲ್ಕ್ರೋ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸೈಡ್ಗೂ ಅದರ ಇನ್ನೊಂದು ಪಾರ್ಟ್ ಅನ್ನ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು 2 ಕಡೆಗೂ ವೆಲ್ಕ್ರೋನ ಅಟ್ಯಾಚ್ ಮಾಡಿದಾಯ್ತು, ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಉಲ್ಟಾ ಇಟ್ಕೊಂಡು ನಂತರ 3 ಕಡೆಗೂ ಇದನ್ನ ಸ್ಟಿಚ್ ಅನ್ನ ಹಾಕ್ಬೇಕಾಗತ್ತೆ. ಆಲ್ಮೋಸ್ಟ್ ನಾವು 80% ಬ್ಯಾಗ್ ಅನ್ನ ಮಾಡಿದ್ದಾಯ್ತು. ಈ ತರದ ಚಿಕ್ಕ ಚಿಕ್ಕ ಬ್ಯಾಗ್ಸ್ಗಳು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾನೇ ಈಸಿ. ನೀವು ಕೂಡ ಮಾಡಿಕೊಂಡು ನಿಮ್ಮ ಪರ್ಸನಲ್ ಯೂಸ್ಗೆ ಬಳಸಬಹುದು, ಅಥವಾ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ಗಳೆಲ್ಲ ಬರ್ತಾರೆ ಅಂದ್ರೆ ಅವ್ರಿಗೆ ಕೂಡ ನೀವು ಇದನ್ನ ಕೊಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಈಗ ಈ ತರ ನಾನು 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ಈ ತರ ಕಾಣಿಸ್ತಾ ಇದೆ ಇದು. ಈಗ ಇದರ ಕಾರ್ನರ್ಸ್ ಇಲ್ಲಿ ನಾನು ಸುಮಾರು 1.5 by 1.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಕ್ಸ್ ರೀತಿಯಾಗಿ ಮಾರ್ಕ್ ಅನ್ನ ಮಾಡ್ಕೊಂಡು ನಂತರ ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೇಮ್ ಪ್ರೊಸೀಜರ್ ಮತ್ತೊಂದು ಕಡೆಗೂ ಮಾಡ್ಕೊಳ್ತೀನಿ. 2 ಕಡೆಗೂ ಇದೇ ರೀತಿ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ನಂತರ ಕಟ್ ಮಾಡ್ಕೊಳ್ಬೇಕು.
ಈಗ ಇದನ್ನ ಕಟ್ ಮಾಡ್ಕೊಂಡಿದ್ದಾಯ್ತು. ನಂತರ ಏನ್ ಮಾಡ್ಬೇಕಾದ್ರೆ ನೋಡಿ ಈ ತರ ಓಪನ್ ಮಾಡ್ಬಿಟ್ಟು ಆ ಓಪನ್ ಪಾರ್ಟ್ ಏನಿದೆ ಅಲ್ಲಿ ಮತ್ತೊಮ್ಮೆ ಸ್ಟಿಚ್ ಅನ್ನ ಹಾಕೊಂಡು ಜಾಯಿನ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಅದನ್ನ ಹಾಗೆ ಬಿಡ್ಬಹುದು, ಇಲ್ಲದೆ ಇದ್ರೆ ಪೈಪಿಂಗ್ ಹಾಕಿ ಫಿನಿಶ್ ಕೂಡ ಮಾಡಬಹುದು, ನಿಮ್ಗೆ ಬಿಟ್ಟಿದ್ದು ಅದು. 2-3 ಸ್ಟಿಚ್ ಹಾಕೊಂಡ್ರೆ ಗಟ್ಟಿಯಾಗೇ ಇರುತ್ತೆ, ಏನ್ ತೊಂದರೆ ಅಂತೂ ಇಲ್ಲ. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಡ ಅಂತ ಇನ್ನೇನು ಅನ್ಕೊಂಡಿರುವಂತ ಬಟ್ಟೆಗಳಿಂದ ಮತ್ತೆ ರೈಸ್ ಬ್ಯಾಗ್ ಇಂದ ಈ ರೀತಿಯಾದ ಸುಂದರವಾದಂತ ಹ್ಯಾಂಡ್ ಬ್ಯಾಗ್ಸ್ ಅನ್ನ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರ್ಯಾರು ಇದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.